ಎಲ್ಲ ಕಡೆ ನಾವು ಆ ದುಡ್ಡನ್ನು ತಗೊಂಬರಲ್ಲ ಸಭಾಪತಿಗಳೇ. ನಾವು ಸ್ವಲ್ಪ ಶಕ್ತಿಯುತ ಮಾಡಬೇಕಲ್ಲ ಸಭಾಪತಿಗಳೇ. ಆದ್ದರಿಂದ ಆ ಟ್ಯಾಕ್ಸ್ ದುಡ್ಡನ್ನು ಅಲ್ಲಿ ಬರುವಂಥ ಹಣವನ್ನು ಅಲ್ಲೇ ಕೊಡ್ತೀವಿ ಸಭಾಪತಿಗಳೇ. ಅದಾದ ನಂತರ ರಮೇಶ್ ಬಾಬು ಹೇಳ್ತಾ ಇದ್ರು, ಈ ಲಾಯರ್ಸು ಡಾಕ್ಟರ್ಸ್ ಎಲ್ಲ ಅವರು ಏನಾದರೂ ಅವ್ರ ಕಟ್ಟಡದ ಮೇಲೆ ಅಡ್ವರ್ಟೈಸ್ ಹಾಕಿದ್ರೆ ಅವರಿಗೆ ಇಲ್ಲ ಸಭಾಪತಿಗಳೇ. ಪ್ರೊಫೆಷ್ನಲ್ಸ್ ಯಾರಿದ್ದಾರೆ ಅವರಿಗೆ ಅವರು ಬೋರ್ಡ್ಸ್ ಹಾಕೊಂಡ್ರೆ ನಾವು ಅವ್ರಿಗೆ ಟ್ಯಾಕ್ಸ್ ವಿಧಿಸುವಂಥದ್ದು ನಮ್ಮ ರೂಲ್ಸಲ್ಲಿ ಇಲ್ಲ ಸಭಾಪತಿಗಳು. ಮಾಡ್ತಾ ಇಲ್ಲ, ಅದು ಮಾಡ್ತೀವಿ ನಾಟ್ ಡೂಯಿಂಗ್ ಇಟ್. ಈಗ ಲಾಯರ್ಸು ಡಾಕ್ಟರ್ಸು ಇಂಜಿನಿಯರ್ಸು ಅವ್ರು ಸ್ವಂತದ್ದು ಹಾಕೊಂಡ್ರೆ ಮಾಡ್ತಾ ಇಲ್ಲ ಸಭಾಪತಿಗಳೇ. ಅವ್ರಿಗೆ ಎಕ್ಸಾಮ್ಷನ್ಸ್ ಇದೆ ಸಭಾಪತಿಗಳೇ. ಮತ್ತು ಈ ರಾಜಕಾರಣಿಗಳು ಯಾವುದಕ್ಕೆ ಸಭಾಪತಿಗಳೇ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಾಹೀರಾತು ರಾಜಕಾರಣಿ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಯಾವುದೇ ಜಾಹೀರಾತು ಫಲಕಗಳಾಗಲಿ ಫ್ಲೆಕ್ಸ್ ಆಗಲಿ ಹಾಕಿದ್ರೆ ಅವ್ರಿಗೆ ಟ್ಯಾಕ್ಸಸ್ ಹಾಕ್ತೀವಿ, ಅವ್ರಿಗೆ ಶುಲ್ಕ ಹಾಕ್ತೀವಿ ಸಭಾಪತಿಗಳೇ. ಯಾರಿಗೂ ನೋ ಎಕ್ಸಾಮ್ಷನ್ಸ್, ನೋ ಪಾರ್ಟಿ ಬೇಸಿಸ್ ಏನಿಲ್ಲ ಸಭಾಪತಿಗಳೇ. ಯಾವುದೇ ಪಾರ್ಟಿ ರಾಜಕಾರಣಿ ಫ್ಲೆಕ್ಸ್ ಹಾಕಿದ್ರೆ ಅದಕ್ಕೆ 4 ಕಡೆ ಅಡ್ವರ್ಟೈಸ್ ತಗೊಂಡಿದ್ರೆ ಅದಕ್ಕೊಂದು 6 ಕತ್ತು ತಗೊಂಡಿದ್ರೆ ಅದಕ್ಕೆ ಆ ಬೋರ್ಡಿಗೆ ಅನುಸಾರವಾಗಿ ಆ ಸ್ಥಳೀಯ ಸಂಸ್ಥೆ ಏನು ಫಿಕ್ಸ್ ಮಾಡಿರ್ತದೆ ಆ ಟ್ಯಾಕ್ಸ್ಗಳನ್ನು ಅವ್ರಿಗೆ ಹಾಕ್ತೀವಿ ಸಭಾಪತಿಗಳೇ. ಅದಾದ ನಂತರ ಮಂತ್ರಿ ಆದರೂ ಬರಲಿ ಯಾರಾದರೂ ಬರಲಿ ಸರ್, ಮಂತ್ರಿ ಆದರೂ ಬರಲಿ ಯಾರಾದರೂ ಬರಲಿ ಟ್ಯಾಕ್ಸ್ ಹಾಕ್ತೀವಿ ಸರ್. ಅದು ಶುಲ್ಕ ಹಾಕ್ತೀವಿ, ನಾಟ್ ಟ್ಯಾಕ್ಸ್, ಶುಲ್ಕ ಹಾಕ್ತೀವಿ. ಅದಾದಮೇಲೆ ಮತ್ತು ಭಾರತಿ ಶೆಟ್ಟಿ ಮೇಡಮ್ ಹೇಳ್ತಾಯಿದ್ರು ಹಳ್ಳಿಗಳಿಗೆಲ್ಲ ಟ್ಯಾಕ್ಸ್ ಹಾಕ್ತೀವಿ ಅಂತ. ಹಳ್ಳಿಗಳು ನಾನಿಲ್ಲಿ ಪ್ರಪೋಸಲ್ ಮಾಡಿಲ್ಲ ಸಭಾಪತಿಗಳು. ಇದು ಬರೀ ಪಾಪ ಅವರು ಸರಿಯಾಗಿ ಓದಿಲ್ಲ ಅನ್ನಿಸ್ತದೆ. ಇದರಲ್ಲಿ ಹಳ್ಳಿಗಳು ನಾವು ಹಾಕಿಲ್ಲ ಸಭಾಪತಿಗಳು, ಇದು ಬರೀ ಸ್ಥಳೀಯ ಸಂಸ್ಥೆಗಳು ಹಾಕಿರೋದು. ಮತ್ತು ಅವರು ಏನೇನೋ ಹೇಳ್ತಾಯಿದ್ರು ಸಭಾಪತಿಗಳೇ, ಅವ್ರಿಗೆ ಟ್ಯಾಕ್ಸ್ ಹಾಕ್ತೀರಾ ಇವ್ರಿಗೆ ಟ್ಯಾಕ್ಸ್ ಹಾಕ್ತೀರಾ ಅದು ಇದು ಅಂತ. ಅದು ನಾವು ಯಾವುದು ಟ್ಯಾಕ್ಸ್ ಹಾಕಿಲ್ಲ ಸಭಾಪತಿಗಳೇ. ಈ ಕಾನೂನು ಅವಕಾಶ ಏನಿದೆ ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ನಮಗೆ ಏನು ಕಾನೂನು ಹೇಳ್ತದೆ ಅದ್ರ ಪ್ರಕಾರನೇ ನಾವು ಟ್ಯಾಕ್ಸ್ ಆಗ್ತಾ ಇರೋದು, ನಾವು ಶುಲ್ಕ ವಿಧಿಸ್ತಾ ಇರೋದು ಸಭಾಪತಿಗಳೇ. ಅದಾದ ನಂತರ ಇನ್ನು ನಮ್ಮ ನಾಗರಾಜ್ರವರು ಹೇಳ್ತಾ ಇದ್ರು ಸಭಾಪತಿಗಳೇ, ಸೌಂದರ್ಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಯಾವುದೋ ನ್ಯೂಯಾರ್ಕ್ ಯಾವುದೋ ಉದಾಹರಣೆ ಕೊಟ್ಟರು. ಆ ಥರ ನಾವು ನಮಗೆ ಅವ್ರು ಹೇಳಿದ್ರು ನಮಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಅಷ್ಟೊಂದು ನಮಗೆ ಅರಿವಿಲ್ಲ ಅಂತ. ಅದನ್ನು ನಾವು ನಮ್ಮ ಸ್ಥಳೀಯ ಸಂಸ್ಥೆ ನಿರ್ಧಾರ ಮಾಡ್ತದೆ ಸಭಾಪತಿಗಳೇ, ಎಲ್ಲೆಲ್ಲಿ ಹಾಕಬೇಕು ಅಂತ ಅವ್ರು ಹೇಳ್ತಾರೆ. ಆದರೆ ನಗರದ ಸೌಂದರ್ಯಕ್ಕೆ ನಾವು ಏನು ಧಕ್ಕೆ ಬರದ ರೀತಿಯಲ್ಲಿ ನಾವು ಈ ಟ್ಯಾಕ್ಸಸ್ನ ಹಾಕ್ತೀವಿ ಸಭಾಪತಿಗಳೇ. ಮತ್ತು ವಸಂತ್ ಕುಮಾರ್ ಅವರು ಮಾತಾಡಿದ್ರು ಇದ್ರ ಬಗ್ಗೆ, ಅವರು ಸಹ ಇದ್ರ ಪರವಾಗಿ ಹೇಳಿದ್ದಾರೆ, ನಾಗರಾಜ್ ಅವರು ಹೇಳಿದ್ದಾರೆ. ಮತ್ತು ತಿಮ್ಮಯ್ಯನವರು ಈ ಪ್ರಾಣಿಗಳ ಮೇಲೆ ತೆರಿಗೆ ಹಾಕಬಾರ್ದು ಅಂತ ಹೇಳಿದ್ದಾರೆ ಸಭಾಪತಿಗಳೇ. ನಾವು ರೂಲ್ಸ್ ಅಮೆಂಡ್ಮೆಂಟ್ ಮಾಡುವಾಗ ಸಭಾಪತಿಗಳೇ ಅದು ಹಾಕಬಾರ್ದು ಅಂತ ನಾನು ಹೇಳ್ತೀನಿ. ಇನ್ನು ರೂಲ್ಸ್ ಅಮೆಂಡ್ ಮಾಡಿಲ್ಲ ಸಭಾಪತಿಗಳು. ಒಂದು ಕ್ಲಾರಿಫಿಕೇಶನ್ ಇಲ್ಲ ಸರ್. ಅದರಿಂದ ಸಭಾಪತಿಗಳೇ ನಾವು ರೂಲ್ಸ್ ಒಂದು ಕ್ಲಾರಿಫಿಕೇಶನ್ ಈಗ ಒಂದು ಅವ್ರು ಮುಗಿಸಿದ್ದಾರೆ, ಅದ್ರ ಜೊತೆಗೆ ಮುಗಿಸಿಲ್ಲ. ಅದರಿಂದ ಏನಿಲ್ಲ ಸಭಾಪತಿಗಳೇ, ನಾನು ಹೇಳ್ಬಲ್ಲೆ ಸಭಾಪತಿಗಳೇ, ನೀವು ಇದನ್ನು ಹೌಸಲ್ಲಿ ಪಾಸ್ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ರೂಲ್ಸ್ ಮಾಡಬೇಕಾದ ಸಂದರ್ಭದಲ್ಲಿ ಈ ಪ್ರಾಣಿ ದಯಾ ಸಂಘ ಅದು ಇದೆಲ್ಲ ಸತ್ಯ ಸಭಾಪತಿಗಳೇ. ಅದನ್ನೆಲ್ಲ ನೋಡಿ ನಾವು ಸಾಧಕ ಬಾಧಕಗಳನ್ನು ನೋಡಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ, ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಶುಲ್ಕವನ್ನು ವಿಧಿಸ್ತೀವಿ ಸಭಾಪತಿ. ಕ್ಲಾರಿಫಿಕೇಶನ್ ಅಷ್ಟೇ. ಈಗ ಸ್ವಂತ ಶಾಪು, ಅದರಲ್ಲಿ ರೈಮಂಡ್ಸ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಕೆಳಗಡೆ ಅವ್ರದ್ದು ವರ್ಧಮಾನ್ ಟೆಕ್ಸ್ಟೈಲ್ ರೈಮಂಡ್ಸ್ ಅಡ್ವರ್ಟೈಸ್ಮೆಂಟ್, ಅದಕ್ಕೆ ತೆರಿಗೆ ಬೀಳುತ್ತಾ ಇಲ್ವೋ? ಬ್ರಾಂಡಿ ಶಾಪು, ಅಲ್ಲೊಂದು ಯಾವುದೋ ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಕೆಳಗಡೆ ಬ್ರಾಂಡಿ ಶಾಪ್ ಇರುತ್ತೆ, ತೆರಿಗೆ ಹಾಕ್ತಿರೋ ಇಲ್ವೋ? ಮಾನ್ಯ ಸಭಾಪತಿಗಳೇ, ಬ್ರಾಂಡಿ ಶಾಪು ಅಂತ ಉದಾಹರಣೆ ಕೊಟ್ಟರು ನನಗೆ ಗೊತ್ತಿಲ್ಲ ಸಭಾಪತಿಗಳು, ಅದೇನೇನು ಹಾಕ್ತಾರೆ, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಸಭಾಪತಿಗಳು. ಮತ್ತು ಇನ್ನೊಂದು ಯಾವುದೋ ಹೇಳೋದು, ಅವ್ರ ಅಂಗಡಿ ಹಾಕ್ಕೊಂಡ್ರೆ ನಮಗೆ ಸಮಸ್ಯೆ ಇಲ್ಲ ಸಭಾಪತಿಗಳೇ. ನೀವು ಯಾವುದೋ ಬ್ರಾಂಡಿ ಶಾಪ್ ಹಾಕ್ಬಿಟ್ಟು ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿದು ಅಡ್ವರ್ಟೈಸ್ ಹಾಕ್ಬಿಟ್ಟಿದ್ರೆ ಅವನಿಗೆ ಎಲ್ಲ ಎಕ್ಸಾಮ್ಷನ್ ಕೊಡೋಕ್ಕೆ ಬರೋಲ್ಲ ಸಭಾಪತಿಗಳೇ. ಅವನು ಬೋರ್ಡು ಅವನ ಅಂಗಡಿ ಇಷ್ಟಿರ್ತದೆ, ಇಡೀ ಬಿಲ್ಡಿಂಗ್ ಅವನು ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹಾಕೋಬಿಟ್ಟು ಅವ್ನಿಗೆ ಅಡ್ವರ್ಟೈಸ್ ಕೊಟ್ಬಿಟ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತೀವಿ, ಅದಕ್ಕೂ ಶುಲ್ಕ ವಿಧಿಸ್ತೀವಿ ಸಭಾಪತಿಗಳೇ. ಅದರಲ್ಲೇನು ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಸಭಾಪತಿಗಳೇ. ನಾವು ಹೇಳ್ತಾ ಇದ್ದೀವಿ, ನಾನು ಸಾರಿಗೆ ನಾನು ತಮ್ಮ ಮುಖಾಂತರ ಸಭೆಗೆ ಹೇಳ್ತಾ ಇದ್ದೀನಿ, ನಾವು ಕಟ್ಟಡದ ಮಾಲೀಕರಿಗೆ ನಾವು ಶುಲ್ಕವನ್ನು ವಿಧಿಸ್ತಾ ಇಲ್ಲ. ನಾವು ಯಾವ್ಯಾವ ಕಂಪ್ನಿಗಳಿದ್ದಾವೆ ಅಂಥ ಕಂಪ್ನಿಗಳ ಪರವಾಗಿ ಯಾಕೆ ನೀವು ತಲೆ ಕೆಡ್ಸ್ಕೊತೀರಾ? ಅವ್ರು ಯಾವುದೋ ದೊಡ್ಡ ಕಂಪ್ನಿಗಳು ಕಟ್ಕೊಳ್ಳಿ ಬಿಡಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟಲ್ಲ. ನಾವು ಯಾವುದೇ ಕಟ್ಟಡಗಳಿಗೆ ಸರ್ ಸಭಾಪತಿಗಳೇ, ನಾವು ಸರ್ ಒಂದು ನಿಮಿಷ ಸರ್, ನಾವು ಯಾವುದೇ ಕಟ್ಟಡಗಳಿಗೆ ಟ್ಯಾಕ್ಸ್ ಆಗ್ತಾ ಇಲ್ಲ ಸಭಾಪತಿಗಳೇ. ಯಾವ ಕಂಪ್ನಿಗಳಾಗ್ತವೆ, ದೊಡ್ಡ ಕಂಪ್ನಿ ಆಗಲಿ ಸಣ್ಣ ಕಂಪ್ನಿಗಳಾಗಿ ಲಾಭ ಮಾಡುವಂಥದ್ದು ಅಡ್ವರ್ಟೈಸ್ ಕೊಟ್ಟರೆ ಲಾಭನೇ. ಅದು ಅವನು ವ್ಯಾಪಾರ ಇದ್ದಿದ್ದು 10% ಇದ್ದಿದ್ದು 20% ಆಗ್ತದೆ ಸಭಾಪತಿಗಳೇ. ಆ ಕಂಪ್ನಿಯವರಿಗೆ ನಾವು ಶುಲ್ಕ ವಿಧಿಸ್ತಾ ಇರೋದು, ನಾಟ್ ಫಾರ್ ದ ಬಿಲ್ಡಿಂಗ್ಸ್. ಆದ್ದರಿಂದ ಇದು ಸಮಂಜಸವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಭಾಪತಿಗಳು. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ವಿಧೇಯಕ 26 ಫಲ ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ವಿರೋಧವಾಗಿ ಇಲ್ಲವನ್ನು ಸೂಚಿಸಬೇಕು. ಪ್ರಸ್ತಾವವನ್ನು ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವನ್ನು ಪರವಾಗಿದೆ, ಪ್ರಸ್ತಾವ ಅಂಗೀಕಾರವಾಗಿದೆ.